ಇದು ಮೈಸೂರಿಗೆ ಹೋಗೋಷ್ಟರಲ್ಲಿ ಈ ಒಂದು ಪಾದಯಾತ್ರೆ ಒಂದು ಐತಿಹಾಸಿಕವಾದಂಥ ಒಂದು ಪಾದಯಾತ್ರೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತ ಇದು ಹಗರಣ ತುಂಬಾ ವಿಕೋಪಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಅವರ ಒಂದು ರಾಜೀನಾಮೆ ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಸರ್ಕಾರನೇ ಭ್ರಷ್ಟತೆಗೊಳಗಾಗಿದೆ, ಮುಖ್ಯಮಂತ್ರಿಗಳೇ ನೇರ ಹೊಣೆ ಇದ್ದಾರೆ. ಹಂಗಾಗಿ ಸರ್ಕಾರ ಹಗರಣ ವಿರುದ್ಧ ಪಾದಯಾತ್ರೆ ಮಾಡಿ ಕಾರ್ಯಕರ್ತರ ಬೆಂಬಲ ಯಾವ ತರ ಇದೆ? ಇವತ್ತು 4ನೇ ದಿನಕ್ಕೆ ನಿಟಗಡದಿಂದ ಏನು ಪ್ರಾರಂಭ ಮಾಡಿ ಕಾಲಿಟ್ಟಿದ್ದೇವೆ. ಇಲ್ಲಿಂದ ಮಂಡ್ಯವರೆಗೂ 20 ಕಿಲೋಮೀಟ್ರು. ಇವತ್ತು 2 ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಜೊತೆಯಲ್ಲಿ ಎಲ್ಲ ಸಾರ್ವಜನಿಕರು, ರೈತರು, ಕೆಲವೊಂದು ಸಂಘಟನೆಗಳು ಕೂಡ ಇದಕ್ಕೆ ಪೂರಕವಾಗಿ ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಂತಿದ್ದಾರೆ. ಸರ್, ಸಾವಿರ ಸಂಖ್ಯೆಯಲ್ಲಿ ಆರಂಭವಾದಂತಹ ಕಾರ್ಯಕರ್ತರು ಈಗ ಲಕ್ಷೋಪಾಧಿಯಲ್ಲಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆದಂತಹ ಕಾರ್ಯಕರ್ತರು ಈಗ ಲಕ್ಷ ಕಾರ್ಯಕರ್ತರು ಬಂದಿದ್ದಾರೆ. ಸರ್, ಸತ್ಯ ನೀವು ಹೇಳಿದ್ದು. ಬಹುಶಃ ಇದು ಮೈಸೂರಿಗೆ ಹೋಗೋಷ್ಟರಲ್ಲಿ ಈ ಒಂದು ಪಾದಯಾತ್ರೆ ಒಂದು ಐತಿಹಾಸಿಕವಾದಂಥ ಒಂದು ಪಾದಯಾತ್ರೆ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸಿದ್ದರಾಮಯ್ಯ ಅವರನ್ನು ರಾಜಕೀಯದಿಂದ ನಿವೃತ್ತಿಗೊಳಿಸಬೇಡಿ. ಸಿದ್ದರಾಮಯ್ಯನವರು ಅವರ ಒಂದು ರಾಜೀನಾಮೆ ಕಟ್ಟಿಟ್ಟ ಬುತ್ತಿ. ಯಾವ ಕಾರಣಕ್ಕೂ ಇವತ್ತೇನು ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅಕ್ರಮ ಹಗರಣ ಇರ್ಬೋದು, ಇದರಿಂದ ಅವ್ರು ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಗಂಡಸ್ಥಾನದ ಬಗ್ಗೆ ಮಾತಾಡ್ತಿದ್ರು, ಈಗ ಈ ರ್ಯಾಲಿ ನೋಡಿ ಏನು ಹೇಳುವರು? ಅದಕ್ಕೆ ಜನರೇ ತೀರ್ಪು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮದ್ದೂರು ತಾಲೂಕಿನಲ್ಲಿ ಇವತ್ತೇನು ಮದ್ದೂರಲ್ಲಿದೆ, ಅತಿ ಹೆಚ್ಚು ನಂಬರ್ 1 ಪ್ರಚಂಡ ಬಹುಮತ ಕೊಟ್ಟಿದ್ದು ಮದ್ದೂರಿನಲ್ಲಿ. ಮೈಸೂರು ತಲುಪಿದೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಸರ್, ಖಂಡಿತ ಇದು ಹಗರಣ ತುಂಬಾ ವಿಕೋಪಕ್ಕೆ ಹೋಗ್ತಾ ಇದೆ. ಇವ್ರು ಮಾಡಿರ್ತಕ್ಕಂಥದ್ದು ಬ್ಯಾಂಕ್ ಟು ಬ್ಯಾಂಕ್ ವ್ಯವಹಾರಗಳು ಏನು ಖಜಾನೆಯಿಂದನೇ ಲೂಟಿ ಮಾಡಿ ಬೇರೆ ರಾಜ್ಯಗಳಿಗೆ ಕಳಿಸಿರೋದ್ರಿಂದ ಇದು ಸೂಕ್ಷ್ಮವಾದ ವಿಚಾರ ಇದೆ. ಮುಖ್ಯಮಂತ್ರಿಗಳು ಕೂಡ ಸೂಕ್ಷ್ಮ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ಇದಕ್ಕೆ ತಕ್ಕ ಪಾಠ ಕಾಂಗ್ರೆಸ್ಗೆ ಆಗ್ತದೆ. ಸರ್, ಈ ಪಾದಯಾತ್ರೆಯಲ್ಲಿ ನೋಡಿದ್ರೆ ಮೊದಲು ಸಾವಿರ ಸಂಖ್ಯೆಯಲ್ಲಿ ಸ್ಟಾರ್ಟ್ ಆದ ಕಾರ್ಯಕರ್ತರು ಈಗ ಲಕ್ಷೋಪಾಧಿಯಲ್ಲಿದ್ದಾರೆ. ಖಂಡಿತ ಇನ್ನೂ ನೋಡ್ತಾ ಇದ್ದೀವಿ. ನೀವು ಹೋಗ್ತಾ ಮಂಡ್ಯ ಮೈಸೂರಿಗೆ ಹೋಗೋ ಅಷ್ಟರಲ್ಲಿ 16 ಲಕ್ಷದವರೆಗೂ ಕೂಡ 2 ಪಕ್ಷದ ಕಾರ್ಯಕರ್ತರು ಈ ಪಾದಯಾತ್ರೆ ಬರ್ತಾರೆ. ಅದರಲ್ಲಿ ಏನು ಸಂಶಯ ಇಲ್ಲ. ಸಿದ್ದರಾಮಯ್ಯ ಅವರನ್ನು ಇಳಿಸ್ತೀರಿ ಅಂತ ಹೇಳ್ತೀರಿ? ಸಿದ್ದರಾಮಯ್ಯ ಅವರನ್ನು ಇಳಿಸ್ತೀರಿ ಅಂತ ಹೇಳಿ ಸಿಎಂ ಕಾಂಗ್ರೆಸ್ ಸರ್ಕಾರನೇ ಭ್ರಷ್ಟತೆಗೊಳಗಾಗಿದೆ, ಮುಖ್ಯಮಂತ್ರಿಗಳೇ ನೇರ ಹೊಣೆ ಇದ್ದಾರೆ. ಹಂಗಾಗಿ ಅವರು ಖಂಡಿತ ಇದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.